ಹಲೋ ಡಿಯರ್ ಫ್ರೆಂಡ್ಸ್, ಗುಡ್ ಈವ್ನಿಂಗ್. ಓಕೆ, ನಾನು ಇವತ್ತು ಮಾಡ್ತಾ ಇದ್ದೀನಿ ಮೆಂತ್ಯ ಸೊಪ್ಪಿಂದು ಗೊಜ್ಜು. ಓಕೆ, ಇದು ನಾನು ಯಾರ ಮನೆಯಲ್ಲ ಹೋಗಿದ್ದ ಟೈಮಲ್ಲಿ ಚಪಾತಿ ಮತ್ತು ಗೊಜ್ಜು ಮಾಡಿದರು. ಇಟ್ ವಾಸ್ ವೆರಿ ನೈಸ್ ಟೇಸ್ಟಿಂಗ್. ಓಕೆ, ಇದಕ್ಕೆ ಬೇಕಾಗಿರೋದು ಮೆಂತ್ಯ ಸೊಪ್ಪು. ನಾನು 2 ಕಟ್ಟು ಮೆಂತ್ಯ ಸೊಪ್ಪು ತೊಗೊಂಡಿದ್ದೀನಿ. ಅದಕ್ಕಿಂತ ಮುಂಚೆ ನಾನು ನಿಮಗೆ ಹೇಳ್ತೀನಿ, ನಾನು ವಿಡಿಯೋ ಮಾಡಿದಿರಬೇಕಾದ್ರೆ ಯಾರೋ ಬಂದರು, ಆವಾಗ ಜಸ್ಟ್ ನನ್ನ ವಿಡಿಯೋ ಸ್ಪಾಯ್ಲ್ಟ್ ಆಯಿತು. ಸೊ ಹಾಫ್ ಇದನ್ನು ನಾನು ಸ್ಟಾರ್ಟ್ ಮಾಡಿಬಿಟ್ಟಿದ್ದೀನಿ. ಸೊ ಇದರಲ್ಲಿ ಇದೆ ನೀರುಳ್ಳಿ, 4 ನೀರುಳ್ಳಿ ಆ್ಯಂಡ್ 1 ಟೀ ಸ್ಪೂನ್ ಜೀರಿಗೆ ಒಗ್ಗರಣೆಗೆ ಹಾಕ್ಕೊಂಡಿದ್ದೀನಿ. 4 ಕುಕ್ಕಿಂಗ್ ಸ್ಪೂನಲ್ಲಿ 4 ಸ್ಪೂನ್ ಆಯಿಲ್ ಹಾಕ್ಕೊಂಡಿದ್ದೀನಿ, ಮತ್ತು ಜೀರಿಗೆ ಒಗ್ಗರಣೆಗೆ. ಓಕೆ, ಅದ್ರ ಮೇಲೆ 4 ನೀರುಳ್ಳಿ, ಸ್ವಲ್ಪ ಹೀಂಗು ಮತ್ತು ಲಾಲ್ ಮಿರ್ಚ್ ಪೌಡರ್ ಅದು ಕಡಿಯೋಕ್ಕೆ ಹಾಕ್ಕೊಂಡಿದ್ದೀನಿ. ಎಣ್ಣೆಯಲ್ಲಿ ಚೆಂದ ಮಾಡಿ ಫ್ರೈ ಮಾಡ್ತಾ ಇದ್ದೀನಿ. ಓಕೆ, ಇವಾಗದು ನೀರುಳ್ಳಿ ಆಲ್ಮೋಸ್ಟ್ ಇದಾಗ್ತಾ ಬಂತು. ಅದು ಎಣ್ಣೆಲ್ಲ ಬಿಟ್ಕೊಳ್ತಾ ಇದೆ. ಹಿಂಗೆ ಹಾಕೋದು ಮರಿಬೇಡಿ. ಹಿಂಗೆ ಲಾಲ್ ಮಿರ್ಚ್ ಪೌಡರ್, 4 ನೀರುಳ್ಳಿ, 2 ಕಟ್ಟೆ ಮೆಂತ್ಯ ಸೊಪ್ಪು, ಓನ್ಲಿ ಸೊಪ್ಪು, ದಂಟೆಲ್ಲ ಹಾಕಂಗಿಲ್ಲ. ರುಚಿಗೆ ತಕ್ಕ ಉಪ್ಪು, ಒಗ್ಗರಣೆಗೆ ಸ್ವಲ್ಪ ಹಿಂಗ್, ಆಮೇಲೆ ಜೀರಿಗೆ ಹಾಕಿದ್ದೀನಿ. ಓಕೆ, ಇವಾಗ ನಾನು ಇದನ್ನ ಹಾಫ್ ಬೇಯ್ತಾ ಬರಬೇಕಾದ್ರೆ ಅಲ್ಲಿ ಪುಟ್ ದಿಸ್. ಇವಾಗ ಇದು ಚೆಂದ ಮಿಕ್ಸ್ ಮಾಡ್ಕೊಳ್ಳೋಣ. ಓಕೆ, ಚೆಂದ ಇದರಲ್ಲೇ ಅದು ಫ್ರೈ ಆಗಲಿ. ಐ ಮೀನ್ ಎಣ್ಣೆ ತುಂಬ ಹಾಕಿದ್ರಿಂದ ಇದು ಇವಾಗ ಇಷ್ಟು ಕಾಣುತ್ತೆ, ಭಾರಿ ಸ್ವಲ್ಪ ಆಗುತ್ತೆ ಇದು. ನೋಡಿ ಫ್ರೆಂಡ್ಸ್, ಇದು ಇವಾಗ ಹಿಂಗೆ ಹಾಕ್ತಾ ಬರ್ತಾ ಇದ್ದೆ. ಸೊಪ್ಪು ಚೆನ್ನಾಗಿ ಬೇಯಬೇಕು ಇದರಲ್ಲೇ. ತುಂಬ ಟೇಸ್ಟಿ ಆಗುತ್ತೆ ಇದು. ಬಾಜ್ರಾ ರೋಟಿ ಯಾ ಜೋಳದ ರೊಟ್ಟಿ ಯಾ ಚಪಾತಿ ಜೊತೆಗೆ ಸೂಪರ್. ಇವಿನ ನೀರು ದೋಸೆ ಜೊತೆಗೆ ತಿನ್ಬೋದು. ಇವಿನ ಬಾಸ್ಮತಿ ರೈಸ್ ಚೆನ್ನಾಗಾಗುತ್ತೆ. ಓಕೆ, ನೋಡಿ ಫ್ರೆಂಡ್ಸ್, ಇದು ಆಯಿತು. ಇದಕ್ಕೆ ಹಾಕಿರೋ ಸಾಮಾನು ಮಾತ್ರ ಇಷ್ಟು: 2 ಕಟ್ಟು ಮೆಂತ್ಯ ಸೊಪ್ಪು, ಓನ್ಲಿ ಲೀವ್ಸ್, ಎಲೆ ಮಾತ್ರ ತೆಗೆದು, ಆಮೇಲೆ ದೊಡ್ಡದು 4 ಈರುಳ್ಳಿ ಜೊತೆಗೆ ಕಾಶ್ಮೀರಿ ಲಾಲ್ ಮಿರ್ಚ್ ಪೌಡರ್, ಮತ್ತು ಏನು ಹಾಕಂಗಿಲ್ಲ. ಮತ್ತು ಒಗ್ಗರಣೆಗೆ ಹಿಂಗ್ ಮತ್ತು ಜೀರಿಗೆ ಒಗ್ಗರಣೆಗೆ ಹಾಕಿ ಆ ನೀರುಳ್ಳಿ ಪೇಸ್ಟನ್ನು ಚೆನ್ನಾಗಿ ಫ್ರೈ ಮಾಡಿಕೊಂಡು ಅದ್ರ ಮೇಲೆ ಮೆಂತ್ಯ ಸೊಪ್ಪು ಹಾಕಿಬಿಡೋದು. ಅದ್ರ ಜೊತೆಗೆ ನಾನು ಮಾಡ್ತಿದ್ದೀನಿ ಬಾಜ್ರಾ ರೋಟಿ. ಇವತ್ತಿಂದು ಊಟ. ಥ್ಯಾಂಕ್ ಯು.